ರಘುನಾಥ ದೇಸಾಯಿ ಅವರು ಬಂದಿದ್ದಾರೆ. ತಮ್ಮ ದರ್ಶನಕ್ಕಾಗಿ ನಿರೀಕ್ಷಿಸ್ತಾ ಇದ್ದಾರೆ. ಅಗತ್ಯವಾಗಿ ಕರೆದುಕೊಂಡು ಬನ್ನಿ. ಸಕಲೇಶ್ವರ್ಯ ಪ್ರಾಪ್ತಿರಸ್ತು. ಗುರುಗಳೇ, ತಮ್ಮ ಮಹಾತ್ಮೆ ಬಗ್ಗೆ ಬಹಳಷ್ಟು ಕೇಳಿದ್ದೆ. ಇವತ್ತು ಅದನ್ನು ಕಣ್ಣಾರೆ ನೋಡೋಂಥ ಅವಕಾಶ ನನಗೆ ಬಂತು. ಗುರು ಹಿರಿಯರನ್ನ, ವಿದ್ವಜ್ಜನರನ್ನ ಗೌರವಿಸುವ ನಿಮ್ಮಂತಹ ಸಹೃದಯರನ್ನು ಭೇಟಿ ಮಾಡುವುದು ನಮ್ಮ ಸುಕೃತವೂ ಹೌದು ದೇಸಾಯಿ ಅವರೇ. ಅದು ನನ್ನ ಮಹಾಭಾಗ್ಯ ಗುರುಗಳೇ. ತಾವು ಈ ಭಕ್ತನ ಮನೆಗೆ ಬಂದು ನಮ್ಮ ಅಲ್ಪ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಾವು ನನ್ನ ಮನೆಗೆ ಬಂದು ನನ್ನ ಪತ್ನಿ, ನನ್ನ ಮಗ ಮತ್ತು ನಮ್ಮ ಊರಿನ ಜನಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಗಬಹುದು. ಆದರೆ ಇವತ್ತು ನಮಗೆ ವನಭೋಜನ ಅಂತ ಪ್ರಾಣದೇವರ ಆಜ್ಞೆಯಾಗಿದೆ. ನಿಮ್ಮ ಮನೆಗೆ ನಾವು ನಾಳೆ ಬರುತ್ತೇವೆ. ಧನ್ಯನಾದ ಗುರುಗಳೇ. ನಾವೆಲ್ಲ ತಮ್ಮ ಆಗಮನಕ್ಕಾಗಿ ಕಾಯ್ತಾ ಇರ್ತೀವಿ. ಅಗತ್ಯವಾಗಿ. ಸ್ವಾಮಿ, ನಿನ್ನ ದರ್ಶನವನ್ನು ಕೊಟ್ಟು ನಮ್ಮನ್ನು ಇಲ್ಲೇ ಉಳಿಸಿಕೊಂಡಿದ್ದು ಇದೇ ಕಾರಣಕ್ಕಾಗಿ ಅಲ್ವಾ ಸ್ವಾಮಿ? ಸಮುದ್ರದ ಉಪ್ಪು, ಬೆಟ್ಟದ ನಲ್ಲಿಕಾಯಿಯಂತೆ ನಮ್ಮೀರ್ವರನ್ನು ಒಂದಾಗಿಸಿದ್ದೀಯಾ ಎಂದರೆ ಏನೋ ದೃಢವಾದ ಸಂಕಲ್ಪ ಇದೆ ಎಂದರ್ಥ. ಇರಲಿ, ಪ್ರಶ್ನೆಯೂ ನೀನೆ, ಉತ್ತರವೂ ನೀನೆ.